ಸೊ ಈಗ ಬರ್ರಿ 10 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ್ರಿ. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ 10 ಮಾರ್ಕ್ಸ್. ಬರ್ರಿ ಏನೈತ್ರಿ, ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್. ಇದ್ರೊಳಗೆ ಏನ್ರಿ 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ಶುರು ಮಾಡೋಣ್ರಿ. ಬರ್ರಿ ಫಸ್ಟ್ ಕ್ವಶನ್, apple, ball and cat means ABC. Apple, ball and cat are equal partners. Enri equal partners. Equal partners in a firm. Apple is a non-working partner. Very important. Hi, Apple is a non-working partner. Nodri, partners ಎಷ್ಟು ಜನ ಅದಾರಿ? 3 ಜನ. Apple, ball and cat are partners. ಇದ್ರಾಗ Apple is a non-working partner. Apple ಏನ್ರಿ non-working partner. ನೆನಪಿಟ್ಕೊಂಡಿದ್ದು. Apple, ball and cat are equal partners. Apple is a non-working partner. Apple ಏನ್ರಿ non-working partner. Apple non-working partner ಅಂದ್ರೆ ಇದ್ರಾಗ 3 ಜನ ಅದಾರಿ. 3 ಜನ ಒಳಗ Apple non-working partner ಅಂದ್ರೆ ಇಬ್ರು ಬಾಲ್ ಅಂಡ್ ಕ್ಯಾಟ್ ಏನ್ರಿ ವರ್ಕಿಂಗ್ ಪಾರ್ಟ್ನರ್ಸ್. ತಿಳಿತೀರಿ ನಿಮಗೆ? ಸಿಂಪಲ್ ಕಾನ್ಸೆಪ್ಟ್. Apple, ball and cat are equal partners. Okay. Apple is a non-working partner. Apple ಏನ್ರಿ non-working partner ಅಂದ್ರೆ ಇವ್ರಿಬ್ರು ಏನು ವರ್ಕಿಂಗ್ ಪಾರ್ಟ್ನರ್ಸ್. ಓಕೆ. ದೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಆಸ್ ಫಾಲೋಸ್. ಇದು ಪಿ ಆ್ಯಂಡ್ ಎಲ್ ಅಕೌಂಟ್ ರೀ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ಸ್. ಸ್ಯಾಲರೀಸ್ ಐತ್ರಿ, ಆಫೀಸ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಐಟ್ 19%, ಮೋರ್ ದ್ಯಾನ್ 12% ಅಂದರೆ ತಗೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕಮಿಷನ್ ಐತ್ರಿ, ನೆಟ್ ಪ್ರಾಫಿಟ್ ಟೋಟಲ್ 5,30,000, 5,30,000. ಓಕೆ, 10 ಮಾರ್ಕ್ಸ್ ಕ್ವಶನ್ ಸಿಂಪಲ್ ಐತ್ರಿ ಇದು. ಅಡಿಷನಲ್ ಇನ್ಫಾರ್ಮೇಷನ್ ಅಂದರೆ ಅಡ್ಜಸ್ಟ್ಮೆಂಟ್ಸ್. ಸ್ಯಾಲರೀಸ್ ಇನ್ಕ್ಲೂಡ್ ಸ್ಯಾಲರಿ. ಓಕೆ, ಸ್ಯಾಲರೀಸ್ include salary to ball ₹10,000 and to cat ₹15,000. ಸ್ಯಾಲರಿ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿ, ಸ್ಯಾಲರಿ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿ ಅಂತ ಸ್ಯಾಲರಿ ಟಿಕ್ ಮಾಡೋಣ್ರಿ, ಯಾಕಂದ್ರೆ ಅದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ ಅಂತ ನಮಗೆ ಬೇಕು. ಓಕೆ, ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಬೋನಸ್ ಟು ಆಪಲ್ ₹1,000, ಬಾಲ್ ₹1,500 and cat ₹2,500. ಆಫೀಸ್ ಎಕ್ಸ್ಪೆನ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿ, ಆಫೀಸ್ ಎಕ್ಸ್ಪೆನ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿ. ಓಕೆ, ಇಷ್ಟ ಮಾರ್ಕ್ ಟಿಕ್ ಮಾಡೋಣ್ರಿ. ಕಂಪ್ಯೂಟ್ ದ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆ್ಯಂಡ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಆಫ್ ದಿ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಬರ್ಬೇಕು. ಹೌದಲ್ಲ? ಎಲ್ಲ ಫಾರ್ಮೆಟ್ ರೆಡಿ ಮಾಡ್ಬೇಕು ನಾವು. ಬರೀ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ, ಬರೀ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲ, ಎಲ್ಲ ಮಾಡ್ಬೇಕು. ಓಕೆ, ಶುರು ಮಾಡೋಣ್ರಿ. ಈಸಿ ಐತ್ರಿ ಕ್ವಶನ್. ಆಮೇಲೆ ರೈಟ್ ಸೈಡ್ ಬರ್ರಿ. ರೈಟ್ ಸೈಡ್ ಏನೈತ್ರಿ? ಗ್ರಾಸ್ ಪ್ರಾಫಿಟ್ ನಮಗೆ ಇದು ಏನ್ರಿಪ್ಪ ಅನೆಸೆಸರಿ, ನಮಗೆ ಯೂಸ್ ಅಲ್ಲ. ನಮ್ಗೆ ಏನು ಬೇಕ್ರಿ? ನೆಟ್ ಪ್ರಾಫಿಟ್ ಬೇಕು, ಗ್ರಾಸ್ ಪ್ರಾಫಿಟ್ ನಮಗೆ ಬೇಡ. ಓಕೆ, ಬರ್ರಿ ಶುರು ಮಾಡೋಣ್ರಿ. ಕಂಪ್ಯೂಟೇಷನ್ ಏನ್ರಿ? ಟೋಟಲ್ ಇನ್ಕಮ್ ಅಲ್ಲ, ಅದು ಬುಕ್ ಪ್ರಾಫಿಟ್ ಅಂದ್ರೆ ಇಲ್ಲಿ ಬರ್ತೈತ್ರಿ ಬುಕ್ ಪ್ರಾಫಿಟ್. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023 and 24, ಪರ್ಟಿಕ್ಯುಲರ್ಸ್ rupees. ಫಸ್ಟ್ ಫಾರ್ಮೆಟ್ ಒಳಗೆ ಫಸ್ಟ್ ಐಟಮ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಷ್ಟೈತ್ರಿ ನೆಟ್ ಪ್ರಾಫಿಟ್? ಇಲ್ಲಿ ನೋಡ್ರಿ, ನೆಟ್ ಪ್ರಾಫಿಟ್ ಎಷ್ಟೈತ್ರಿ? ಪಿ ಆ್ಯಂಡ್ ಎಲ್ ಅಕೌಂಟ್ ಇದು ನೆಟ್ ಪ್ರಾಫಿಟ್ ಎಷ್ಟೈತ್ರಿ? 2,60,000. 2,60,000 ಬರೀರಿ, 2,60,000. ಓಕೆ, ನೆಟ್ ಪ್ರಾಫಿಟ್ ಆತ ರೀ 2,60,000. ನೆಕ್ಸ್ಟ್ ಆ್ಯಡ್ ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್. ಅಂದ್ರೆ ಏನ್ರಿ? ಪರ್ಸನಲ್ ಎಕ್ಸ್ಪೆನ್ಸ್. ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ? ಪರ್ಸನಲ್ ಎಕ್ಸ್ಪೆನ್ಸ್. ನಮಗೆ ಎಲ್ಲ ಪರ್ಸನಲ್ ಎಕ್ಸ್ಪೆನ್ಸ್ ಬೇಕು. ಇಲ್ಲಿ ಆಫೀಸ್ ಎಕ್ಸ್ಪೆನ್ಸ್ ನಮಗೆ ಬೇಡ. ಇಲ್ಲಿ ನಮ್ಗೆ ಏನು ಬೇಕ್ರಿ? ಎಲ್ಲ ಪರ್ಸನಲ್ एक्सपेंस ಬೇಕು, ಆಫೀಸ್ एक्सपेंस ನಮಗೆ ಬೇಡ. ತಿಳಿತ್ರಿ? ओके, समझ में आप लोगों को? एड डिसअलावेबल एक्सपेंसेस बोले तो यहाँ पे पूरे क्या आना? पर्सनल एक्सपेंस आना, जो पार्टनर्स के रिलेटेड है, वो एक्सपेंस यहाँ पे आना. ऑफिस या बिजनेस के एक्सपेंस नहीं आना इधर. ठीक है, आओ यहाँ पे क्या है? वो भी अलग होता, लेकिन पार्टनर्स के रिलेटेड देखेंगे. ಸ್ಯಾಲರೀಸ್ है. ಸ್ಯಾಲರಿ क्या? ಸ್ಯಾಲರಿ ಅಂದ್ರೆ ಏನ್ರಿಪ್ಪ? ಸ್ಯಾಲರಿ ಬಿಸ್ನೆಸ್ ಎಕ್ಸ್ಪೆನ್ಸ್ ಏನ್ರಿ? ಸ್ಯಾಲರಿ ಅಂದ್ರೆ ಏನ್ರಿ? ಬಿಸ್ನೆಸ್ ಒಳಗೆ ಕೊಡ್ತಿಲ್ರಿ ಸ್ಯಾಲರಿ ನೀವು. ಸ್ಯಾಲರೀಸ್ ಅಂದ್ರೆ ಏನ್ರಿ? ಬಿಸ್ನೆಸ್ ಎಕ್ಸ್ಪೆನ್ಸ್. ನಮಗೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಬೇಡ. ಇಲ್ಲೇ ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ, ಸ್ಯಾಲರಿ ಬಗ್ಗೆ ಅಡ್ಜಸ್ಟ್ಮೆಂಟ್ ಐತ್ರಿ. ಸ್ಯಾಲರೀಸ್ ಆ್ಯಕ್ಚುಲಿ ಸ್ಯಾಲರೀಸ್ ಕೊಟ್ಟಿದ್ದಂತೆ ತಗೋಬೇಡ್ರಿ, ಅಡ್ಜಸ್ಟ್ಮೆಂಟಲ್ಲಿ ನೋಡ್ಬೇಕು. ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ ನೋಡ್ರಿಪ್ಪ. ಸ್ಯಾಲರೀಸ್ ಏನ್ರಿ? ಆಫೀಸ್ ಎಕ್ಸ್ಪೆನ್ಸ್ ಬರಂಗಿಲ್ಲ ಇಲ್ಲೇ, ಹೌದಲ್ಲ? ಕರೆಕ್ಟ್. ಈಗ ತಗೋಬೇಡ್ರಿ ಅಂತ ಬಿಡ್ಬೇಡ್ರಿ, ಇದು ಅಡ್ಜಸ್ಟ್ಮೆಂಟಲ್ಲೇ ಬರ್ರಿ. ಮತ್ತೆ ಸ್ಯಾಲರೀಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಐತಲ್ರಿಪ್ಪ, ನೋಡ್ಬೇಕ್ರಿ ಫಸ್ಟ್. ಸ್ಯಾಲರೀಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಐತ್ರಿ. ಓಕೆ, ಏನು ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ? ಸ್ಯಾಲರೀಸ್ ಇನ್ಕ್ಲೂಡ್
ಸ್ಯಾಲರಿ ಆ್ಯಕ್ಚುಲಿ ನಾವು ತೊಗೊಂಡಿಲ್ಲ ಇದು. ಓಕೆ, ತೊಗೋಬಾರ್ದು ಇದು ಆ್ಯಕ್ಚುಲಿ ಸ್ಯಾಲರಿ ತೊಗೋಬಾರ್ದು ರೀ. ಯಾಕ್ರಿ? ಅದು ಆಫೀಸ್ ಎಕ್ಸ್ಪೆನ್ಸ್. ಸ್ಯಾಲರಿ ಏನು ರೀ ಆ್ಯಕ್ಚುಲಿ ಬಿಸ್ನೆಸ್ ಎಕ್ಸ್ಪೆನ್ಸ್, ಅಂದರೆ ಆಫೀಸ್ ಎಕ್ಸ್ಪೆನ್ಸ್ ಬರಂಗಿಲ್ಲ ಇಲ್ಲೇ. ಪರ್ಸ್ನಲ್ ಎಕ್ಸ್ಪೆನ್ಸ್ ತೊಗೋಬೇಕಿಲ್ಲ. ಹಾಂ ಹೌದಲ್ಲ. ಅದ್ರ ಬಗ್ಗೆ ಅಡ್ಜಸ್ಟ್ಮೆಂಟ್ ಐತೆ ಇಲ್ರಿಪ್ಪ ನೋಡ್ಬೇಕು ಫಸ್ಟ್. ಸ್ಯಾಲರೀಸ್ ಐತ್ರಿ, ಅಡ್ಜಸ್ಟ್ಮೆಂಟ್ ಐತ್ರಿ. ಸ್ಯಾಲರೀಸ್ ಇನ್ಕ್ಲೂಡ್ ಸ್ಯಾಲರಿ ಟು ಬಾಲ್ ಅಂದರೆ ಪಾರ್ಟ್ನರ್ಸ್ ರಿಲೇಟೆಡ್ ಐತ್ರಿ ಇದು. ಆ್ಯಂಡ್ ಟು ಕ್ಯಾಟ್ ಅಂದರೆ ಪಾರ್ಟ್ನರ್ಸ್ ರಿಲೇಟೆಡ್ ಐತ್ರಿ, ಅಂದರೆ ತೊಗೋಬೇಕು. ಈಗ ಸ್ಯಾಲರೀಸ್ ತೊಗೋಬೇಕಲ್ಲ ಈಗ, ಯಾಕ್ರಿ? ಅಡ್ಜಸ್ಟ್ಮೆಂಟ್ ಐತ್ರಿ, ತೊಗೋಬೇಕು. ಬರ್ರಿ. ಓನ್ಲಿ ಸ್ಯಾಲರಿ ಕೊಟ್ಟಾರ ಇಲ್ಲೇ, ಸ್ಯಾಲರಿ ಬಗ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಇಲ್ಲೇ. ಅವಾಗ ಏನು ಮಾಡ್ತೀರಿ? ತೊಗೋಬೇಡ್ರಿ. ಓನ್ಲಿ ಫಸ್ಟ್ ಸ್ಯಾಲರೀಸ್ ಹೌದಲ್ಲ. ಸ್ಯಾಲರೀಸ್ ಏನೈತ್ರಿಪ್ಪ? ಸ್ಯಾಲರೀಸ್ ಇಲ್ಲೇ ಅಂಡರ್ಲೈನ್ ಮಾಡ್ರಿ. ಸ್ಯಾಲರೀಸ್ ಅಂಡರ್ಲೈನ್. ಸ್ಯಾಲರೀಸ್ ಇನ್ಕ್ಲೂಡ್ ಸ್ಯಾಲರಿ ಟು ಬಾಲ್. ಸ್ಯಾಲರಿ ಟು ಬಾಲ್ ಐತ್ರಿ, ತಗೋರಿ ಇಲ್ಲೇ. ಸ್ಯಾಲರಿ ಟು ಬಾಲ್. ಸ್ಯಾಲರೀಸ್ ಇನ್ಕ್ಲೂಡ್ ಸ್ಯಾಲರಿ ಟು ಬಾಲ್. rupees 10,000. rupees 10,000. ಓಕೆ, ನೆಕ್ಸ್ಟ್ ಆ್ಯಂಡ್ ಟು ಕ್ಯಾಟ್. ಸ್ಯಾಲರಿ ಟು ಕ್ಯಾಟ್. ಸ್ಯಾಲರಿ ಟು ಕ್ಯಾಟ್ ರುಪೀಸ್. ಸ್ಯಾಲರಿ ಟು ಕ್ಯಾಟ್ ರುಪೀಸ್ ಎಷ್ಟು ರೀ? 15,000. ಓಕೆ, 10,000 ಪ್ಲಸ್ 15,000 25,000. ಓಕೆ, ಡನ್. ನೆಕ್ಸ್ಟ್ ರೀ ಆಫೀಸ್ ಎಕ್ಸ್ಪೆನ್ಸ್. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿಪ್ಪ. ಆಫೀಸ್ ಎಕ್ಸ್ಪೆನ್ಸ್ ಅಂದ್ರೆ ಏನು ರೀ? ಆಫೀಸ್ ಎಕ್ಸ್ಪೆನ್ಸ್ ಅಂದರೆ ಇಲ್ಲೇ ಬರಂಗಿಲ್ಲ. ಆಫೀಸ್ ಎಕ್ಸ್ಪೆನ್ಸ್ ಅಂದ್ರೆ ಏನು ರೀ? ಆಫೀಸ್ ಬಿಸ್ನೆಸ್ ರಿಲೇಟೆಡ್ ಇಲ್ಲೇ ಬರಂಗಿಲ್ಲ. ಈಗ ಡಿಸೈಡ್ ಮಾಡಕ್ಕೆ ಹೋಗ್ಬೇಡ್ರಿ, ಅಡ್ಜಸ್ಟ್ಮೆಂಟ್ ನೋಡ್ರಿ, ಅದ್ರ ಬಗ್ಗೆ ಐತ್ರಿ ಅಡ್ಜಸ್ಟ್ಮೆಂಟ್ ಅಂತ. ಆಫೀಸ್ ಎಕ್ಸ್ಪೆನ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಐತ್ರಿ ಅಂದರೆ ತೊಗೋಬೇಕು. ಇಲ್ಲಿ ಆಫೀಸ್ ಎಕ್ಸ್ಪೆನ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಅವಾಗ ಏನು ಮಾಡ್ತೀರಿ? ತೊಗೋಬೇಡ್ರಿ. ಹಿಂಗೈತ್ರಿ. ಆಫೀಸ್ ಎಕ್ಸ್ಪೆನ್ಸ್ ಅಡ್ಜಸ್ಟ್ಮೆಂಟ್ ಐತ್ರಿ. ಆಫೀಸ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಬೋನಸ್ ಟು ಆ್ಯಪಲ್ ತೊಗೋಬೇಕು. ಆಮೇಲೆ ಬಾಲ್. ಓಕೆ ಐತ್ರಿ. ಆಫೀಸ್ ಎಕ್ಸ್ಪೆನ್ಸ್ ತೊಗೋಬೇಕು. ಯಾಕ್ರಿ? ಅಡ್ಜಸ್ಟ್ಮೆಂಟ್ ಐತ್ರಿ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಆಫೀಸ್ ಎಕ್ಸ್ಪೆನ್ಸ್ ತೊಗೋಬೇಡ್ರಿ, ಯಾಕಂದ್ರೆ ಬಿಸ್ನೆಸ್ ರಿಲೇटेड ಅದು, अलावेबल डिसअलावेबल अल्लाह. ओके, समझ में आया? यहाँ पे सब लोग हमें कौन सा लेते हैं? पर्सनल लेते हैं. पर्सनल मतलब डिसअलावेबल. अलावेबल मतलब ऑफिस के. सैलरीज क्या है? अलावेबल. एक्चुअली क्या है? अलावेबल बिजनेस एक्सपेंस. यहाँ पे नहीं लेते, लेकिन उसके बारे में एडजस्टमेंट है इसलिए लेते हैं इसको. अगर एडजस्टमेंट नहीं है तो नहीं लेते. ठीक है. ऑफिस एक्सपेंस बिजनेस रिलेटेड है, उसको नहीं लेते, लेकिन उसके बारे में एडजस्टमेंट है तो लेना, एडजस्टमेंट नहीं है तो नहीं लेना. ठीक है. ऑफिस एक्सपेंस अभी एडजस्टमेंट है तो लेना. ऑफिस एक्सपेंसेस. नेक्स्ट ऑफिस एक्सपेंसेस. हाँ, ಇದರೊಳಗೆ ಏನೇನು ಕೊಟ್ಟಾರಿಪ್ಪ ಅವರು? ಆಫೀಸ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಬೋನಸ್ ಟು ಆ್ಯಪಲ್. ಬೋನಸ್ ಟು ಆ್ಯಪಲ್ ಎಷ್ಟು ರೀ? ಬೋನಸ್ ಟು ಆ್ಯಪಲ್ rupees 10,000. ಓಕೆ, ನೆಕ್ಸ್ಟ್ ಬೋನಸ್ ಟು ಬಾಲ್. ಬೋನಸ್ ಟು ಬಾಲ್ ಎಷ್ಟು ರೀ? 1,500. rupees 1,500. ಸಾರಿ 1,000 ಅಲ್ಲ, ಅದು ಆ್ಯಪಲ್ ಎಷ್ಟು ರೀ? 1,000 ಅಲ್ಲ. ಬೋನಸ್ ಟು ಆ್ಯಪಲ್ ಎಷ್ಟು ರೀ? 1,000. ಬೋನಸ್ ಟು ಬಾಲ್ 1,500. ಆಮೇಲೆ ಬೋನಸ್ ಟು ಕ್ಯಾಟ್. ಬೋನಸ್ ಟು ಕ್ಯಾಟ್ ಎಷ್ಟು ರೀ? 2,500. ಹಾಂ, ಟೋಟಲ್ ಮಾಡಿದ್ದು ಎಷ್ಟು ರೀ? 2,500, 3,000, 4,000, 5,000. ಎಷ್ಟಿದ್ದು ಎಲ್ಲ ಸೇರಿಸಿ 1,000 ಪ್ಲಸ್ 1,500 2,500. 2,500 ಪ್ಲಸ್ 2,500 5,000. ಓಕೆ, ಮುಗೀತ್ರಿ. ಇದು ಅಡ್ಜಸ್ಟ್ಮೆಂಟ್ ಮುಗೀತ್ರಿ. ಆಮೇಲೆ ಇದು ಅಡ್ಜಸ್ಟ್ಮೆಂಟ್ ಮುಗೀತ್ರಿ, ಮತ್ತೆ ಅಡ್ಜಸ್ಟ್ಮೆಂಟ್ ಇಲ್ಲ ಇಲ್ಲ. ಹಾಂ, ನೆಕ್ಸ್ಟ್ ಬರ್ರಿ ಏನೈತ್ರಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೋಬೇಕಲ್ಲ ನಾವು, ಆ್ಯಸ್ ಯೂಶುವಲಿ ನಾವು ತೊಗೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೋರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 19%. Interest on capital at 19%. Exceeding 12%. ಹೌದಲ್ಲ?
19% ಮೋರ್ ದ್ಯಾನ್ 12%. 12%ಗಿಂತ ಜಾಸ್ತಿ ಐತ್ರಿ ಇದು 19%. ಹಾಂ, ಈಗ ಏನು ಮಾಡ್ತೀರಿ ಬ್ರ್ಯಾಕೆಟಲ್ಲೇ 19% ಮೈನಸ್ 12% ಇಸ್ ಈಕ್ವಲ್ ಟು 19 ಮೈನಸ್ 2 ಮಾಡಿರಿ ಎಷ್ಟು ರೀ 7%. ಓಕೆ, ಎಷ್ಟು ಜನ ಅದಾರಿಪ್ಪ? ಆ್ಯಪಲ್, ಬಾಲ್, ಕ್ಯಾಟ್ 3 ಜನ ಅದಾರಿ. ಆ್ಯಪಲ್, ಬಾಲ್, ಕ್ಯಾಟ್ ಇಸ್ ಈಕ್ವಲ್ ಟು ಆ್ಯಪಲ್ ಇಂಟ್ರೆಸ್ಟ್ ಎಷ್ಟು ಐತ್ರಿ? 45,600. 45,600. ನೆಕ್ಸ್ಟ್ ಬಾಲ್ ಇಂಟ್ರೆಸ್ಟ್ ಎಷ್ಟು ಐತ್ರಿ? 22,800. ನೆಕ್ಸ್ಟ್ ಕ್ಯಾಟ್ ಇಂಟ್ರೆಸ್ಟ್ ಎಷ್ಟು ಐತ್ರಿ? 19,000. ವೇಟ್ ಅ ಮಿನಿಟ್. ಓಕೆ, ಆತಲ್ರಿಪ್ಪ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಪಲ್ 45,600, ಬಾಲ್ 22,800, ಕ್ಯಾಟ್ 19,000. ಈಗ ಇಂಟು ಏನು ನೋಡ್ಬೇಕ್ರಿ? ಡಿಫ್ರೆನ್ಸ್ ರೇಟ್ ಎಷ್ಟು ರೀ? ಡಿಫ್ರೆನ್ಸ್ ರೇಟ 7 ಡಿವೈಡೆಡ್ ಬೈ ಜಾಸ್ತಿ ರೇಟ 19. ಡಿಫ್ರೆನ್ಸ್ ರೇಟ ಮೇಲೆ ಡಿವೈಡೆಡ್ ಬೈ ಜಾಸ್ತಿ ರೇಟ ಕೆಳಗಡೆ 19. 7/19 ಕರೆಕ್ಟಾ? ಇಸ್ ಈಕ್ವಲ್ ಟು ಹಚ್ಚಿರಿ 45,600 ತಿಳಿತ್ರಿ ನಿಮಗೆ. ಇಂಟು ಹಚ್ಚಬೇಕು ರೀ. ಇದು ಏನು ರೀ? ಡಿಫ್ರೆನ್ಸ್ ಅಮೌಂಟ್ ಎಷ್ಟು ರೀ? ಡಿಫ್ರೆನ್ಸ್ ರೇಟ್ 7 ಡಿವೈಡೆಡ್ ಬೈ ಜಾಸ್ತಿ ರೇಟ 19. 7/19 ಮಾಡಿರಿ. 45,600 ಇಂಟು 7 ಡಿವೈಡೆಡ್ ಬೈ 19 ಎಷ್ಟು ರೀ? 16,800. ನೆಕ್ಸ್ಟ್ 22,800 ಇಂಟು 7 ಡಿವೈಡೆಡ್ ಬೈ 19 ಎಷ್ಟು ರೀ? 8,400. ನೆಕ್ಸ್ಟ್ 19,000 ಇಂಟು 7 ಡಿವೈಡೆಡ್ ಬೈ 19 ಎಷ್ಟು ರೀ? 7,000. ಹಾಂ, ಆ್ಯಡ್ ಮಾಡಿರಿ ಇದು ಎಲ್ಲ. 16,800 ಪ್ಲಸ್ 8,400 ಪ್ಲಸ್ 7,000 ಎಷ್ಟು ರೀ? 32,200. ಡನ್. ಓಕೆ, ನೆಕ್ಸ್ಟ್ ಕಮಿಷನ್ ಐತ್ರಿ. ಕಮಿಷನ್ ತಗೋಬೇಕಲ್ಲ, ಫಾರ್ಮೆಟಲ್ಲಿ ಐತ್ರಿ ನಿಮಗೆ ಕಮಿಷನ್. ಸ್ಯಾಲರಿ ಇದು ಏನು ರೀ? ಸ್ಯಾಲರಿ, ಬೋನಸ್, ಕಮಿಷನ್ ಎಲ್ಲ ತಗೋಬೇಕು ಪಾರ್ಟ್ನರ್ಸ್. ಕಮಿಷನ್ ಏನ್ರಿಪ್ಪ? ಆ್ಯಪಲ್, ಬಾಲ್, ಕ್ಯಾಟ್ 3 ಜನ ಅದಾರಿ. 3 ಜನ ಅದಾರಿ ಎಲ್ಲೇ. ಓಕೆ, ತಗೋರಿ. ಎಲ್ಲ ಬರಿಬೇಕಿದ್ದು? ಎಲ್ಲ ಬರಿತೀನಿ ನೋಡ್ರಿಪ್ಪ. ಆ್ಯಪಲ್, ಬಾಲ್, ಕ್ಯಾಟ್ ಇಸ್ ಈಕ್ವಲ್ ಟು ಆ್ಯಪಲ್ ಎಷ್ಟು ರೀ ಕಮಿಷನ್? 15,000. ಓಕೆ, ಬಾಲ್ ಎಷ್ಟು ರೀ ಕಮಿಷನ್? 10,000. ನೆಕ್ಸ್ಟ್ ಕ್ಯಾಟ್ ಎಷ್ಟು ರೀ? 5,000. ಹಾಂ, ಮಾಡಿದ್ದು ಎಲ್ಲ ಆ್ಯಡ್ ಮಾಡಿರಿ. 15 ಪ್ಲಸ್ 10,000 25,000 ಪ್ಲಸ್ 5,000 30,000. ಓಕೆ, ಮುಗೀತಲ್ಲ? ಎಲ್ಲ ಐಟಮ್ಸ್ ಮುಗೀತಲ್ಲ? ಓಕೆ, ಆಲ್ ಐಟಮ್ಸ್ ಮುಗೀತ್ರಿ. ಈಗೇನು ಮಾಡ್ತೀರಿ? ಟೋಟಲ್ ಮಾಡಿರಿ. ಟೋಟಲ್ ಮಾಡಿರಿ. ಎಷ್ಟು ಇದು ಕಾಲಮ್ ಟೋಟಲ್ ಮಾಡಿರಿ. ನೀವು ಫಸ್ಟ್ ಕಾಲಮ್ ಟೋಟಲ್ ಮಾಡಿರಿ ಎಲ್ಲ. 25,000 ಪ್ಲಸ್ 5,000 ಪ್ಲಸ್ 32,200 ಪ್ಲಸ್ 30,000 ಎಷ್ಟು ರೀ ಆನ್ಸರ್? 92,200. ಹಾಂ, ಈಗೇನು ಮಾಡ್ತೀರಿ? 2,60,000 ಪ್ಲಸ್ 92,200. 2,60,000 ಪ್ಲಸ್ 92,200 ಎಷ್ಟು ಬಂತು ರೀ ಆನ್ಸರ್? 3,52,200. 3,52,200. ಇದ್ರಾಗ ಏನು ನೇಮ್ ಇಲ್ಲ ಅಲ್ರಿ, ಏನು ಪರ್ಟಿಕ್ಯುಲರ್ ನೇಮ್ ಇಲ್ಲ. ಓಕೆ, ನೆಕ್ಸ್ಟ್ ಲೆಸ್ ಏನ್ರಿ ಅದು? ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್.
ಅಂಡರ್ ಅದರ್ ಹೆಡ್ಸ್ and exempted incomes. Exempted incomes. Income chargeable under other heads and exempted incomes ಅಂತ ಬರಿಬೇಕ್ರಿ. ಕರೆಕ್ಟ್ ಅಲ್ಲ? ಹಾಂ, ಈಗ ನೋಡ್ರಿಪ್ಪ, ಇನ್ಕಮ್ಸ್ ನೋಡ್ಬೇಕಲ್ಲ ನೀವು. ಇನ್ಕಮ್ ಚಾರ್ಜೇಬಲ್ ಇನ್ಕಮ್ಸ್. ಓಕೆ, ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸಾಮ್ಟೆಡ್ ಇನ್ಕಮ್ಸ್. ಹೌದಲ್ಲ? ಇದು ಅಲ್ಲ. ಇನ್ಕಮ್ ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಡೆಬಿಟ್ ಅಂದ್ರೆ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಅಂದ್ರೆ ಎಲ್ಲ ಇನ್ಕಮ್ಸ್ ತಗೋಬೇಕಿಲ್ಲ. ಎಲ್ಲ ಇನ್ಕಮ್ಸ್ ಬರ್ತೈತ್ರಿ ಇಲ್ಲಿ, ಇನ್ಕಮ್ಸ್. ಈಗ ನಮ್ಗೆ ಏನ್ ಬೇಕ್ರಿ? ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸಾಮ್ಟೆಡ್ ಇನ್ಕಮ್ಸ್ ಬೇಕ್ರಿ. ನಮ್ಗೆ ಏನ್ ಬೇಕ್ರಿ? ಇನ್ಕಮ್ಸ್ ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಇಲ್ಲಿ ಹೋಗ್ಬೇಕು, ಕ್ರೆಡಿಟ್ ಸೈಡ್. ಗ್ರಾಸ್ ಪ್ರಾಫಿಟ್ ಬರಂಗಿಲ್ಲ, ಯಾವಾಗಲೂ ಗ್ರಾಸ್ ಪ್ರಾಫಿಟ್ ಬರಂಗಿಲ್ಲ. ಗ್ರಾಸ್ ಪ್ರಾಫಿಟ್ ಬಿಟ್ಟು ಇಲ್ಲ ಏನು ಐಟಮ್ಸ್ ಐತ್ರಿ, ಮತ್ತೆ ಇನ್ಕಮ್ಸ್ ಐತ್ರಿ, ಇಲ್ಲ ಏನು ಬೇರೆ ಇನ್ಕಮ್ಸ್ ಐತ್ರಿ? ಇಲ್ಲ, ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಇದು ಹೆಡ್ ಕೊಟ್ಟಿಲ್ಲ ಅಲ್ಲೇ, ತಿಳಿತ್ರಿ? ಗ್ರಾಸ್ ಪ್ರಾಫಿಟ್ ಆದ್ಮೇಲೆ ಮತ್ತೆ ಏನು ಕೊಡ್ತಾ ನೋಡ್ರಿ, ಅದು ಏನ್ರಿ? ಇನ್ಕಮ್ಸ್. ಓಕೆ, ಅದು ಏನ್ರಿ? ಇನ್ಕಮ್ಸ್. ಆವಾಗ ನಾವು ಡಿಸೈಡ್ ಮಾಡ್ಬೇಕ್ರಿ, ತಗೋಬೇಕ್ರಿ ಬ್ಯಾಡ್ರಿ ಅಂತ. ಈಗ ಗ್ರಾಸ್ ಪ್ರಾಫಿಟ್ ಬಿಟ್ಟು ಏನು ಕೊಟ್ಟಿಲ್ಲ ಇಲ್ಲೇ. ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಇನ್ಕಮ್ಸ್ ಕೊಟ್ಟಿಲ್ಲ ಅಂದ್ರೆ ಇನ್ಕಮ್ಸ್ ಡ್ಯಾಶ್ ಕೊಟ್ಟಿಲ್ಲ. ಈಗೇನು ಮಾಡ್ತೀರಿ? 3,52,200 ಮೈನಸ್ ಡ್ಯಾಶ್ ಎಷ್ಟು ರೀ? 3,52,200 ಕರೆಕ್ಟಾ? ಇದು ಏನ್ರಿ? ಇದು ಬಂತಲ್ರಿ, ಇದು ಏನ್ರಿ? ಏನ್ರಿ ಇದು? ಬುಕ್ ಪ್ರಾಫಿಟ್ ಅಲ್ಲ, ಇದು ಏನ್ರಿ? ಬುಕ್ ಪ್ರಾಫಿಟ್. ಇದು ಏನ್ರಿ? ಬುಕ್ ಪ್ರಾಫಿಟ್. 3,52,200 ಅಂದ್ರೆ ಏನ್ರಿ? ಬುಕ್ ಪ್ರಾಫಿಟ್. 3 lakh ಮೇಲೆ ಐತ್ರಿ ಇದು ಅಮೌಂಟ್. ಏನ್ರಿ? 3 lakh ಮೇಲೆ. ಫಸ್ಟ್ 90% ಆಫ್ 3 lakh ಮಾಡ್ಬೇಕ್ರಿ. ಆಮೇಲೆ 3,52,200 ಒಳಗೆ 3 lakh ಮೈನಸ್ ಮಾಡ್ರಿ. ಬಾಕಿ ಎಷ್ಟ್ರಿ? 52,200 ಮೇಲೆ ಎಷ್ಟು ಮಾಡ್ಬೇಕ್ರಿ? 60%. ಓಕೆ, ಈಗ ಬುಕ್ ಪ್ರಾಫಿಟ್ ಮಟ್ಟ ಆಗಿತ್ರಿ. ಈಗ ಮತ್ತೆ ರಫ್ ಮಾಡಿ ನಾ ಎಲ್ಲೇ ಇದು ಪಾರ್ಟ್ ಕಂಟಿನ್ಯೂ ಮಾಡ್ತೀನಿ ರೀ ಮತ್ತೆ. ಓಕೆ, ಸ್ಕ್ರೀನ್ಶಾಟ್ ತಗೋರಿ, ನಾ ರಫ್ ಮಾಡ್ತೀನಿ ರೀ ಮತ್ತೆ. ಈಗ 3,52,200 ಬಂತ್ರಿ ಈಗ ಆನ್ಸರ್. ಬುಕ್ ಪ್ರಾಫಿಟ್ ಬಂತ್ರಿ. ಈಗ ಮೇಲೆ ಎಲ್ಲ ರಫ್ ಮಾಡಿ ಬರಿಬೇಕೀಗ. ಓಕೆ, ಸರಿ, ಈಗ ನಾನು ರಫ್ ಮಾಡ್ತೇನೆ. ಇದು ಇರಲಿ, ಬುಕ್ ಪ್ರಾಫಿಟ್ ಇರಲಿ, ಯಾಕಂದ್ರೆ ಬುಕ್ ಪ್ರಾಫಿಟ್ ನಮಗೆ ಬೇಕು ಪರ್ಸೆಂಟೇಜ್ ಮಾಡಕ್ಕೆ. ಇರಲಿ ಇದು, ನಾ ಇದು ರಫ್ ಮಾಡ್ತೇನೆ ರೀ ಮೇಲೆ. ಅದು ಬುಕ್ ಪ್ರಾಫಿಟ್ 3 lakh ಮೇಲೆ ಐತ್ರಿಪ್ಪ. 3 lakh ಜಾಸ್ತಿ ಐತ್ರಿ. ಅಂದ್ರೆ ಏನ್ರಿ? 90% 3 lakh ಮೇಲೆ ತಗೋಬೇಕು ಫಸ್ಟ್. ಆಮೇಲೆ ಹುಡುಕಿದ ಅಮೌಂಟ್ ಮೇಲೆ 60% ತಗೋಬೇಕು. ಹೌದಲ್ಲ? ನೆನ್ಪಿಟ್ಕೊಡಿಪ್ಪ ಇದು ಎಲ್ಲ. ಆಮೇಲೆ ಎಕ್ಸಾಮ್ ಹಾಲಲ್ಲಿ ಹೋಗಿ ಮತ್ತೆ ಬೇಡ್ರಿ. ಡೈರೆಕ್ಟ್ 3,52,200 ಮೇಲೆ ನೀವು 90% ಕೊಟ್ಟಿದ್ದಂದ್ರೆ ಮತ್ತೆ ಪ್ರಾಬ್ಲಮ್. 3 lakh ಒಳಗೆ ಬಂದರೆ ಟೋಟಲ್ ಅಮೌಂಟ್ ಮೇಲೆ 90% ಕೊಡ್ಬೇಡ್ರಿ. 3 lakh ಒಳಗೆ ಬಂದಂದ್ರೆ, 3 lakh ಮೇಲೆ ಬಂದರೆ ಕೊಡೋಕ್ಕಾಗೋದಿಲ್ಲ. ಫಸ್ಟ್ 3 lakh ಮೇಲೆ ಕೊಡ್ಬೇಕು. 3 lakh ಮೇಲೆ 90% ಕೊಡ್ಬೇಕು. ಆಮೇಲೆ ಉಳಿದ ಅಮೌಂಟ್ ಮೇಲೆ 60% ಕೊಡ್ಬೇಕು. ಹೌದಲ್ಲ? समझ में आने आप लोगों को? ओके, ये अलग पार्ट रखेंगे रफ ये, मतलब ये वाला पार्ट हमें इसका कंटिन्यू यहाँ पे करेंगे. इल्लिंद कंटिन्यू ನಾ ಇಲ್ಲೇ ಮಾಡ್ತೀನಿ ನೋಡ್ರಿಪ್ಪ. ಇಲ್ಲಿಂದ ಕಂಟಿನ್ಯೂ ಅಲ್ಲೇ. ಓಕೆ, ನೆಕ್ಸ್ಟ್ ಇದು ಆದ್ಮೇಲೆ ಬುಕ್ ಪ್ರಾಫಿಟ್ ಆದ್ಮೇಲೆ ಏನ್ರಿ? ಬುಕ್ ಪ್ರಾಫಿಟ್ ಆದ್ಮೇಲೆ ಏನ್ರಿ? ಲೆಸ್ ಅಲ್ಲ? ಬುಕ್ ಪ್ರಾಫಿಟ್ ಆದ್ಮೇಲೆ ಲೆಸ್. allowable remuneration to working partners as per section 28 to 40B. 28 to 40B. ಹೌದಲ್ಲ? ಇದು ಅಲ್ಲ ಹೆಡಿಂಗ್ ನಿಮ್ದು? ಇದು ಹೆಡಿಂಗ್ ರೀ. ಇದು ಆದ್ಮೇಲೆ ಬುಕ್ ಪ್ರಾಫಿಟ್ ಆದ್ಮೇಲೆ ಕಂಟಿನ್ಯೂ. ಇದರೊಳಗೇನ್ರಿ? ನಂಬರ್ 1 ಅಲ್ಲ ಫಸ್ಟ್? ನಂಬರ್ 1 ಏನು ತಗೋಬೇಕ್ರಿ? ಸ್ಯಾಲರಿ ಬರಲಿ, ಕಮಿಷನ್ ಬರಲಿ, ಬೋನಸ್ ಬರಲಿ. ಯಾರಿಗೆ?
ವರ್ಕಿಂಗ್ ಪಾರ್ಟ್ನರ್ಸ್ಗೆ. ಯಾರಿಗೆ? ವರ್ಕಿಂಗ್ ಪಾರ್ಟ್ನರ್ಸ್ಗೆ. ಈಗ ಬರ್ರಿ, ವರ್ಕಿಂಗ್ ಪಾರ್ಟ್ನರ್ಸ್ ಯಾರಿಪ್ಪ? ಎಪ್ಪಲ್ ಈಸ್ ಅ ನಾನ್ ವರ್ಕಿಂಗ್ ಪಾರ್ಟ್ನರ್. ಎಪ್ಪಲ್ ಏನ್ರಿ? ನಾನ್ ವರ್ಕಿಂಗ್ ಪಾರ್ಟ್ನರ್. ಅಂದ್ರೆ ವರ್ಕಿಂಗ್ ಪಾರ್ಟ್ನರ್ಸ್ ಯಾರಿಪ್ಪ? ನೋಡ್ರಿ ಇಲ್ಲಿ, ಎಪ್ಪಲ್ ಈಸ್ ಅ ನಾನ್ ವರ್ಕಿಂಗ್ ಪಾರ್ಟ್ನರ್. ಅಂದ್ರೆ ಇಬ್ರು ಏನ್ರಿ ಇಬ್ರು ಏನ್ರಿ? ವರ್ಕಿಂಗ್ ಪಾರ್ಟ್ನರ್ಸ್. ಅಂದ್ರೆ ಏನ್ರಿ ಇರು? ವರ್ಕಿಂಗ್ ಪಾರ್ಟ್ನರ್ಸ್. ಏನ್ ಮಾಡ್ತೀರಿ ಈಗ? ಈಗ ಎಪ್ಪಲ್ ನಮ್ಗೆ ಬೇಡ. ಈಗ ಎಪ್ಪಲ್ ನಮ್ಗೆ ಬೇಡ. ಯಾಕ್ರಿ? ಅವರು ನಾನ್ ವರ್ಕಿಂಗ್ ಪಾರ್ಟ್ನರ್ ನಮ್ಗೆ ಬೇಡ. ನಮ್ಗೆ ಏನ್ ಬೇಕ್ರಿ? ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಬೇಕು. ವರ್ಕಿಂಗ್ ಪಾರ್ಟ್ನರ್ಸ್ ಯಾರು? ಈಗ ಬಾಲ್ ಮತ್ತೆ ಕ್ಯಾಟ್. ಈಗ ಬರೇ ಬಾಲ್ ಮತ್ತೆ ಕ್ಯಾಟ್ ಮೇಲೆ ಫೋಕಸ್ ಮಾಡ್ರಿ. ಏನ್ರಿ? ಬಾಲ್ ಮತ್ತೆ ಕ್ಯಾಟ್ ಮೇಲೆ ಫೋಕಸ್ ಮಾಡ್ರಿ. ಬರ್ರಿ, ಸ್ಯಾಲರೀಸ್ ಐತಲ್ಲ, ಸ್ಯಾಲರೀಸ್ ಬರ್ರಿ. ಸ್ಯಾಲರಿ ಬೇಕಾ, ಕಮಿಷನ್ ಬೇಕಾ, ಬೋನಸ್ ಬೇಕು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಂಗಿಲ್ಲ, ಹೌದಲ್ಲ? ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಂಗಿಲ್ಲ. ಸ್ಯಾಲರಿ, ಕಮಿಷನ್, ಬೋನಸ್ ಬರ್ತೈತಿ ಇಲ್ಲಿ. ಯಾರಿಗೆ? ವರ್ಕಿಂಗ್ ಪಾರ್ಟ್ನರ್ಸ್ಗೆ. ಬರ್ರಿ, ಫಸ್ಟ್ ಏನೈತ್ರಿ? ಸ್ಯಾಲರಿ ಐತ್ರಿ. ಸ್ಯಾಲರಿ ಬರ್ರಿ. ಸ್ಯಾಲರಿ ಇನ್ಕ್ಲೂಡ್ ಸ್ಯಾಲರಿ ಟು ಬಾಲ್ ಏನ್ರಿ? ವರ್ಕಿಂಗ್ ಪಾರ್ಟ್ನರ್. ತಗೋಬೇಕಲ್ಲ? ಇಲ್ಲೇ ತಗೋಬೇಕ್ರಿ. ಸ್ಯಾಲರಿ ಯಾರಿದು? ಬಾಲ್ ಅಲ್ಲ, ಬಾಲ್ ವರ್ಕಿಂಗ್ ಪಾರ್ಟ್ನರ್. ತಗೋರಿ. ಓಕೆ, ಎಷ್ಟು ಐತ್ರಿ ಬಾಲ್ ಸ್ಯಾಲರಿ? ಎಷ್ಟು ಐತ್ರಿ? 10,000 ಐತ್ರಿ. 10,000 ತಗೋರಿ. 10,000. ನೆಕ್ಸ್ಟ್ ಯಾರ್ರಿ? ನೆಕ್ಸ್ಟ್ ಕ್ಯಾಟ್ ಏನ್ರಿ? ಕ್ಯಾಟ್ ವರ್ಕಿಂಗ್ ಪಾರ್ಟ್ನರ್. ತಗೋಬೇಕಲ್ಲ? ಕ್ಯಾಟ್ ತಗೋಬೇಕು, ವರ್ಕಿಂಗ್ ಪಾರ್ಟ್ನರ್. ಎಪ್ಪಲ್ ತಗೋಬೇಡ್ರಿ, ಯಾಕಂದ್ರೆ ನಾನ್ ವರ್ಕಿಂಗ್ ಪಾರ್ಟ್ನರ್. ಈಗ ಬಾಲ್ ಏನ್ರಿ? ವರ್ಕಿಂಗ್ ಪಾರ್ಟ್ನರ್. ತಗೋಬೇಕು. ಕ್ಯಾಟ್ ಏನ್ರಿ? ವರ್ಕಿಂಗ್ ಪಾರ್ಟ್ನರ್. ತಗೋಬೇಕು. 15,000 ತಗೋರಿ. ಕ್ಯಾಟ್ 15,000. ಹಾ, 10,000 ಪ್ಲಸ್ 15,000 ಎಷ್ಟು ರೀ? 25,000 ಅಲ್ಲ? 25,000. ಓಕೆ, 25,000 ಬಂತ್ರಿ ಇಲ್ಲ. ನೆಕ್ಸ್ಟ್ ರೀ, ನೆಕ್ಸ್ಟ್ ಬರ್ರಿ. ಸ್ಯಾಲರಿ ಮುಗಿತ್ರಿ. ಈಗ ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸ್. ಹಾ, ಬರ್ರಿ ಇಲ್ಲಿ, ವೆರಿ ಇಂಪಾರ್ಟೆಂಟ್. ಆಫೀಸ್ ಎಕ್ಸ್ಪೆನ್ಸ್ ಐತ್ರಿ. ಆಫೀಸ್ ಎಕ್ಸ್ಪೆನ್ಸ್ ಬರ್ರಿ ಇಲ್ಲಿ. ಆಫೀಸ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಬೋನಸ್ ಐತ್ರಿ. ಸ್ಯಾಲರಿ ಆತ್ರಿ, ಸ್ಯಾಲರಿ ಮುಗಿತ್ರಿ. ಬೋನಸ್ ತಗೋಬೇಕಲ್ಲ? ಬೋನಸ್ ತಗೋಬೇಕ್ರಿ. ಬೋನಸ್ ಐತಲ್ಲ ಇಲ್ಲಿ, ತಗೋಬೇಕು. ಬೋನಸ್ ಟು ಎಪ್ಪಲ್ ನಮ್ಗೆ ಬೇಡ. ಯಾಕ್ರಿ ಎಪ್ಪಲ್ ಬೇಡ? ಯಾಕ್ರಿ? ಎಪ್ಪಲ್ ನಾನ್ ವರ್ಕಿಂಗ್ ಪಾರ್ಟ್ನರ್, ನಮ್ಗೆ ಸಂಬಂಧ ಇಲ್ಲ. ಎಪ್ಪಲ್ ಬೇಡ. ಬಾಲ್ ಏನ್ರಿ? ವರ್ಕಿಂಗ್ ಪಾರ್ಟ್ನರ್. ತಗೋಬೇಕಲ್ಲ? ಬೋನಸ್ ಟು ಬಾಲ್ ತಗೋಬೇಕಲ್ಲ? ಯಾಕ್ರಿ? ವರ್ಕಿಂಗ್ ಪಾರ್ಟ್ನರ್. ತಗೋರಿ ಬೋನಸ್. ಸ್ಯಾಲರಿ ಆತರಿದ್ದು ಸ್ಯಾಲರಿ. ಈಗೇನ್ರಿ? ಬೋನಸ್ ಯಾರಿಗಿರಿದ್ದು ಬೋನಸ್? ಹಾ, ಬೋನಸ್ ಯಾರಿಗಿರಿದ್ದು? ಬಾಲ್ಗೆ. ಬಾಲ್. ಹಾ, ಬಾಲ್ ಎಷ್ಟು ಐತ್ರಿ? ಬೋನಸ್ 1,500 ಐತ್ರಿ. 1,500. ನೆಕ್ಸ್ಟ್ ಬರ್ರಿ, ಬೋನಸ್ ಟು ಕ್ಯಾಟ್ ಏನ್ರಿ? ವರ್ಕಿಂಗ್ ಪಾರ್ಟ್ನರ್. ತಗೋಬೇಕು. ಬೋನಸ್ ಟು ಕ್ಯಾಟ್ ತಗೋಬೇಕು. ಎಷ್ಟು ಐತ್ರಿ ಕ್ಯಾಟ್ ಅಮೌಂಟ್? 2,500 ಅಲ್ಲ, ಅದು 2,500. ಬೋನಸ್ ಟು ಕ್ಯಾಟ್ ಎಷ್ಟು ರೀ? 2,500 ತಗೋರಿ. 2,500. ಎಪ್ಪಲ್ ಬರಂಗಿಲ್ಲ, ನಾನ್ ವರ್ಕಿಂಗ್ ಪಾರ್ಟ್ನರ್. ಹಾ, 1,500 ಪ್ಲಸ್ 2,500 ಎಷ್ಟು ರೀ? ಎಷ್ಟು ರೀ? 2,000 ಪ್ಲಸ್ 2,000 ಎಷ್ಟು ರೀ? 4,000 ಅಲ್ಲ? 4,000 ಕರೆಕ್ಟಾ? ಹಾ, ಮತ್ತೆ ಸ್ಯಾಲರಿ ಆಗಿತ್ರಿ, ಬೋನಸ್ ಆಗಿತ್ರಿ. ಸ್ಯಾಲರಿ ಟು ವರ್ಕಿಂಗ್ ಪಾರ್ಟ್ನರ್ಸ್, ಬೋನಸ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಈಗಿರಿ ಕಮಿಷನ್. ಸ್ಯಾಲರಿ ಆಗಿತ್ರಿ, ಬೋನಸ್ ಆಗಿತ್ರಿ. ಈಗ ಕಮಿಷನ್ ಎಲ್ಲೈತ್ರಿ? ನೋಡ್ರಿ, ಕಮಿಷನ್ ಐತ್ರಿ ಇಲ್ಲ. ಏನ್ರಿ? ಕಮಿಷನ್ ಟು ಏನ್ ನೋಡ್ಬೇಕ್ರಿ? ಕಮಿಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ ಬೇಡ. ಕಮಿಷನ್ ಟು ಎಪ್ಪಲ್ ಏನ್ರಿ? ಎಪ್ಪಲ್ ನಾನ್ ವರ್ಕಿಂಗ್ ಪಾರ್ಟ್ನರ್, ನಮಗೆ ಸಂಬಂಧ ಇಲ್ಲ. ಕಮಿಷನ್ ಟು ಎಪ್ಪಲ್ ನಮಗೆ ಸಂಬಂಧ ಇಲ್ಲ. ಏನ್ರಿ? ಇಲ್ಲೇ ಬಾಲ್ ನಮಗೆ ಬೇಕು. ಆಮೇಲೆ ಕ್ಯಾಟ್ ನಮಗೆ ಬೇಕು. ಯಾಕಂದ್ರೆ ಬಾಲ್ ಮತ್ತು ಕ್ಯಾಟ್ ವರ್ಕಿಂಗ್ ಪಾರ್ಟ್ನರ್ಸ್ ತಗೋಬೇಕು ನಮಗೆ. ಬರ್ರಿ, ಕಮಿಷನ್ ತಗೊಳನ್ರಿ. ಕಮಿಷನ್ ಟು ಬಾಲ್ ತಗೋಬೇಕು. ಎಪ್ಪಲ್ ಬೇಡ. ಕಮಿಷನ್ ಟು ಬಾಲ್ ಎಷ್ಟ್ರಿ? ಬಾಲ್ ಅಮೌಂಟ್ ಕಮಿಷನ್ ಟು ಬಾಲ್ ಎಷ್ಟ್ರಿ? 10,000 ತಗೋರಿ. 10,000 ಕರೆಕ್ಟಾ? ನೆಕ್ಸ್ಟ್ ಕ್ಯಾಟ್ ಏನ್ರಿ? ವರ್ಕಿಂಗ್ ಪಾರ್ಟ್ನರ್. ತಗೋಬೇಕಲ್ಲ? ಎಷ್ಟ್ರಿ? 5,000 ತಗೋರಿ. ಕ್ಯಾಟ್ ಎಷ್ಟ್ರಿ? 5,000 ತಗೋರಿ.
ಓಕೆ 10,000 ಪ್ಲಸ್ 5,000 ಎಷ್ಟು ರೀ 15,000 ಕರೆಕ್ಟಾ. ಈಗ ಸ್ಯಾಲರಿ ಮುಗಿತ್ರಿ, ಬೋನಸ್ ಮುಗಿತ್ರಿ, ಸ್ಯಾಲರಿ ಮುಗಿತ್ರಿ, ಬೋನಸ್ ಮುಗಿತ್ರಿ, ಆಮೇಲೆ ಕಮಿಷನ್ ಮುಗಿತ್ರಿ, ಮತ್ತೇನೈತ್ರಿ ಇಲ್ಲೇ ಇಲ್ಲ, ಎಲ್ಲ ಮುಗಿತ್ರಿ. ಸರಿ, ಈಗ ಏನು ಮಾಡ್ತೀರಿ, ಟೋಟಲ್ ಮಾಡ್ರಿಪ್ಪ. ಎಷ್ಟು ಇದು ಟೋಟಲ್? ಟೋಟಲ್ ಎಷ್ಟು ರೀ ಇಲ್ಲೇ? ಟೋಟಲ್ 25,000 ಪ್ಲಸ್ 4,000 ಪ್ಲಸ್ 15,000 ಎಷ್ಟು ರೀ 44,000. 44,000 ಬಂತು ರೀ ಟೋಟಲ್ ಇಲ್ಲಿ. ಓಕೆ, ಟೋಟಲ್ ಎಷ್ಟು ಬಂತು ರೀ ಈಗ 44,000 ಬಂತು ರೀ. ಓಕೆ, ರೋಮನ್ ನಂಬರ್ 1 ಮುಗೀತು ರೀ. ಈಗೇನು ರೀ ರೋಮನ್ ನಂಬರ್ 2. ರೋಮನ್ ನಂಬರ್ 2 ಬರ್ರಿ ಇಲ್ಲ. ರೋಮನ್ ನಂಬರ್ 2 ಏನು ರೀ? ರೋಮನ್ ನಂಬರ್ 2 ಸ್ಯಾಲರಿ. ರೋಮನ್ ನಂಬರ್ 2 ಸ್ಯಾಲರಿ ಆಸ್ ಪರ್ section. Salary as per section. Salary as per section 40B. ಇದು ಅಲ್ಲ, ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B, ಇದು ಬಿ ರೀ. ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B ಇದು ಬರಿಬೇಕಲ್ಲ. ಇದರೊಳಗೆ ಮತ್ತೆ ಎ ಮತ್ತು ಬಿ ಐತ್ರಿ. ಎ ಸ್ಮಾಲ್ ಎ ಏನಿದು ಸ್ಮಾಲ್ ಎ ಮ್ಯಾಕ್ಸಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ರೀ? ಫಿಕ್ಸ್ 1,50,000. ನೆಕ್ಸ್ಟ್ ಏನ್ರಿಪ್ಪ? ಬಿ. ಬಿ ನೋಡ್ಬೇಕು. 90% ಆಫ್ ಬುಕ್ ಪ್ರಾಫಿಟ್ ಅಲ್ಲ ಅದು. 90% ಆಫ್ ಬುಕ್ ಪ್ರಾಫಿಟ್. 90% ಆಫ್ ಬುಕ್ ಪ್ರಾಫಿಟ್. ತಡೀರಿ, ವೇಟ್ ಅ ಮಿನಿಟ್. ಬುಕ್ ಪ್ರಾಫಿಟ್ ಅಲ್ಲಿ ಐತ್ರಿ ನಿಮ್ದು ಬುಕ್ ಪ್ರಾಫಿಟ್ ಇಲ್ಲ ನೋಡ್ರಿ. ಬುಕ್ ಪ್ರಾಫಿಟ್ ಎಷ್ಟು ಐತ್ರಿ? ಬುಕ್ ಪ್ರಾಫಿಟ್ 3,52,200. 3 ಲ್ಯಾಕ್ಕಿಂತ ಜಾಸ್ತಿ ಐತ್ರಿ. 3 ಲ್ಯಾಕ್ಕಿಂತ ಒಳಗೆ ಬಂತ್ರಿ. 3 ಲ್ಯಾಕ್ ಒಳಗೆ ಬಂತ್ರಿ. 2,50,000 ಬಂತ್ರಿ. 1,80,000 ಬಂತ್ರಿ. ಅವಾಗ ಏನು ಮಾಡ್ತೀರಿ? 90% ಆಫ್ ಬುಕ್ ಪ್ರಾಫಿಟ್ ಟೋಟಲ್ ಅಮೌಂಟ್ ಮೇಲೆ 1,80,000 ಮೇಲೆ 2 ಲ್ಯಾಕ್ ಮೇಲೆ 2,50,000 ಮೇಲೆ ತಗೊಬಿಡ್ತೀರಿ ಎಲ್ಲ 90%. ಯಾಕಂದ್ರಿ 3 ಲ್ಯಾಕ್ಕಿಂತ ಕಮ್ಮಿ ಐತ್ರಿ. 90% 3 ಲ್ಯಾಕ್ಕಿಂತ ಕಮ್ಮಿ ಬಂತಲ್ರಿ, ಆವಾಗ 3 ಲ್ಯಾಕ್ಕಿಂತ ಕಮ್ಮಿ ಬಂತ್ರಿ ಅಮೌಂಟ್, ಆವಾಗ ಆ ಅಮೌಂಟ್ ಮೇಲೆ 90% ಪೂರ ಅಮೌಂಟ್ ತಗೋಬೇಡ್ರಿ. ಇದು ಬುಕ್ ಪ್ರಾಫಿಟ್ ನಿಮ್ದು 3 ಲ್ಯಾಕ್ಕಿಂತ ಕಮ್ಮಿ ಬಂತ್ರಿ, ಆವಾಗ ಇದು ಅಮೌಂಟ್ 90% ಆಫ್ ಬುಕ್ ಪ್ರಾಫಿಟ್ 90/100 ಇಂಟು ಇದು ಮಾಡಿಬಿಡ್ರಿ, ಮುಗಿತ್ರಿ. ಇಲ್ಲಿ 1%, ಡಬಲ್ ಪರ್ಸೆಂಟೇಜ್ ಬರಂಗಿಲ್ಲ. ಹಾಂ, 3 ಲ್ಯಾಕ್ಕಿಂತ ಜಾಸ್ತಿ ಬಂತ್ರಿ ಅಮೌಂಟ್. 3 ಲ್ಯಾಕ್ಕಿಂತ ಜಾಸ್ತಿ ಬಂತ್ರಿ ಅಮೌಂಟ್, ಆವಾಗ 2% ಏನ್ರಿ 90% ಮತ್ತು 60% ತಿಳಿತ್ರಿ. ಈಗ ನೋಡ್ರಿಪ್ಪ, 3 ಲ್ಯಾಕ್ಕಿಂತ ಜಾಸ್ತಿ ಬಂತ್ರಿ ಅಮೌಂಟ್. 3,52,200 ಬಂತ್ರಿ ಆನ್ಸರ್. ಈಗ ಏನು ಮಾಡ್ತೀರಿ? ಫಸ್ಟ್ 90% ಆಫ್ ಬುಕ್ ಪ್ರಾಫಿಟ್ ಅಂದರೆ ಏನ್ರಿಪ್ಪ? ಬೇಡ, ಬುಕ್ ಪ್ರಾಫಿಟ್ ಬೇಡ. ಯಾಕಂದರೆ 3 ಲ್ಯಾಕ್ಕಿಂತ ಜಾಸ್ತಿ ಬಂತ್ರಿ ಅಮೌಂಟ್. ಅದಕ್ಕೆ 90% ಆಫ್ ಫಸ್ಟ್ ಏನು ಮಾಡ್ಬೇಕ್ರಿ? 3 ಲ್ಯಾಕ್ ಮಾಡ್ಬೇಕ್ರಿ. ಲಿಮಿಟ್ ನಿಮ್ದು 3 ಲ್ಯಾಕ್ ಮಾಡ್ಬೇಕು. 90% ಆಫ್ 3 ಲ್ಯಾಕ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ 60%. ನೆಕ್ಸ್ಟ್ 60% ಆಫ್ ನೋಡ್ರಿ ಇಲ್ಲೇ 3,52,200 ಒಳಗೆ 3 ಲ್ಯಾಕ್ ಇಲ್ಲೇ ಐತ್ರಿ. 3 ಲ್ಯಾಕ್ ಇಲ್ಲೇ ಐತ್ರಿ. ಬಾಕಿ ಎಷ್ಟು ರೀ? 3,52,200 ಒಳಗೆ 3 ಲ್ಯಾಕ್ ಇಲ್ಲೇ ಐತ್ರಿ. ಬಾಕಿ ಎಷ್ಟು ಬತ್ರಿ? ಬಾಕಿ ಎಷ್ಟು ಬಾಕಿ ಐತ್ರಿ? ಈಗ 52,200 ಬಾಕಿ ಐತ್ರಿ. ಈಗ ಅದಕ್ಕೆ ಇಲ್ಲಿ 60% ಬಾಕಿ ಅಮೌಂಟ್ ಮೇಲೆ 60% ಮೇಲೆ 60%. 52,200 52,200 ಮೇಲೆ 60%. ಓಕೆ, ಈಗ ಮಾಡ್ರಿಪ್ಪ ಕ್ಯಾಲ್ಕುಲೇಷನ್. 90/100 ಇಂಟು 3 ಲ್ಯಾಕ್. ಆಮೇಲೆ ಎಂಟಿದು 60/100 ಇಂಟು 52,200 ಮಾಡಿರೋದು ಎಷ್ಟು ರೀ? 3 ಲ್ಯಾಕ್ ಇಂಟು 90% ಎಷ್ಟು ರೀ? 2,70,000. 2,70,000. ಆಮೇಲೆ 52,200 ಇಂಟು 60% ಎಷ್ಟು ರೀ? 31,320. 31,320 ಕರೆಕ್ಟ್ರೆ? ಹಾಂ, ಈಗ ನೋಡ್ರಿಪ್ಪ ಆತಲ್ಲ ಇದು. ಈಗ ಏನು ಮಾಡ್ಬೇಕ್ರಿ? 2,70,000 ಪ್ಲಸ್ 31,320 ಮಾಡ್ಬೇಕ್ರಿ. 2,70,000 ಪ್ಲಸ್ 31,320 ಎಷ್ಟು ರೀ?
3,01,320 3,01,320 ಬಂತ್ರಿ ಇಲ್ಲೇ 3,01,320 ಬಂತ್ರಿ ಇಲ್ಲೇ ಇದು ಆ್ಯಡ್ ಮಾಡ್ಬೇಕ್ರಿ ಇದು ಆ್ಯಡ್ ಮಾಡ್ಬೇಕ್ರಿ ಆ್ಯಡ್ ಮಾಡಿ ಇಲ್ಲೇ ಬರಿಬೇಕು ಕರೆಕ್ಟಾ ಹಾಂ ಈಗ ರೀ ಈಗ ಒಂದು ಐತ್ರಿ ಇದು ಏನ್ರಿ ಇದು ವಿಚ್ ಎವರ್ ಈಸ್ ಹೈಯರ್ ನೋಡ್ಬೇಕು ಫಸ್ಟ್ ವಿಚ್ ಎವರ್ ಈಸ್ ಹೈಯರ್ ಕರೆಕ್ಟಾ ಆಮೇಲೆ ವಿಚ್ ಎವರ್ ಈಸ್ ಲೋವರ್ ಅಲ್ಲ ಅದು ವಿಚ್ ಎವರ್ ಈಸ್ ಲೋವರ್ ಇದು ರಫ್ ಮಾಡ್ಯಾರಿ ಇದು ಅವಶ್ಯಕತೆ ಇಲ್ಲ ಈಗ ಬೇಡ ಇದು ರಫ್ ಮಾಡಿಬಿಡ್ತೇನೆ ರೀ ಓಕೆ ಬುಕ್ ಪ್ರಾಫಿಟ್ ಬೇಕಲ್ಲ ಬುಕ್ ಪ್ರಾಫಿಟ್ ಒಳಗೆ ಲೆಸ್ ಮಾಡಬೇಕಲ್ಲ ಅದು ಎಲ್ಲ ಅಮೌಂಟ ಅದಕ್ಕೆ ಬೇಡ ಬುಕ್ ಪ್ರಾಫಿಟ್ ಸೈಡ್ ಬಿಡ್ತೀನಿ ರೀ ಬೇಕು ಆಮೇಲೆ ಬೇಕು ಈಗ ಬೇಡ 3,52,200 ಅಲ್ಲ ಅದು ಬುಕ್ ಪ್ರಾಫಿಟ್ ರಫ್ ಆಗಿ ಬರ್ತೀನಿ ನೋಡ್ರಿ ಬುಕ್ ಪ್ರಾಫಿಟ್ ಇಲ್ಲೇ ಬುಕ್ ಪ್ರಾಫಿಟ್ 3,52,200 ಓಕೆ ಹಾಂ ಬರ್ರಿ ಇಲ್ಲೇ ಬರ್ರಿ 1,50,000 ಮತ್ತು 3,01,320 ಒಳಗೆ ಏನು ನೋಡ್ಬೇಕಾ ವಿಚ್ ಎವರ್ ಈಸ್ ಹೈಯರ್ ನೋಡ್ಬೇಕು ಹೈಯರ್ ಯಾವ ಜಾಸ್ತಿ ಐತ್ರಿ ಇಲ್ಲೇ ಇದು ಜಾಸ್ತಿ ಐತ್ರಿ 3,01,320 ಜಾಸ್ತಿ ಐತ್ರಿ ಓಕೆ ಈ ಅಮೌಂಟ್ ಜಾಸ್ತಿ ಐತ್ರಿ ಸೇಮ್ ಅಮೌಂಟ್ ಬಾಜು ಬರೀಬೇಕು 3,01,320 ಇಲ್ಲೇ ಬರೀಬೇಕು ಕರೆಕ್ಟಾ ಹಾಂ ಆ ಥರ ಇಲ್ಲಿ ಸೈಡ್ ಬರ್ಬಿಟ್ಟಿರಿ ನೀವು ಸೈಡ್ ಹಾಂ ಈಗೇನು ನೋಡ್ಬೇಕ್ರಿ ಒಂದು ಸಲ ರಿಪೀಟ್ ಆಗೈತ್ರಿ 2 ಟೈಮ್ಸ್ ರಿಪೀಟ್ ಆಗೈತ್ರಿ ಇದು 2 ಟೈಮ್ಸ್ ಈಗ ನೋಡ್ರಿಪ್ಪ ಯಾವ ಕಾಲಮ್ ಎಲ್ಲಿತ್ರಿಪ್ಪ ಫಸ್ಟ್ ಕಾಲಮಲ್ಲಿ ಅಮೌಂಟ್ ಐತ್ರಿ ಇಲ್ಲೇ 44,000 ಆಮೇಲೆ ಇಲ್ಲೇ 3,01,320 ಐತ್ರಿ ಏನು ನೋಡ್ಬೇಕು ಈಗ ವಿಚ್ ಎವರ್ ಈಸ್ ಲೋವರ್ ನೋಡ್ಬೇಕು 44,000 ಮತ್ತು 3,01,320 ಒಳಗೆ ಏನು ಲೋವರ್ ಯಾವ್ದು ರೀ ಲೋವರ್ 44,000 ಅಂತ ಬರೀರಿಲ್ಲ ಒಂದ್ಸಲ ರಿಪೀಟ್ ಆಗೈತ್ರಿ ಮತ್ತು ಬಾಜು ಸೆಕೆಂಡ್ ಟೈಮ್ ರಿಪೀಟ್ ಕರೆಕ್ಟಾ ಹಾಂ ಆತ್ರಿ ಇದು ಅಮೌಂಟ್ 2 ಟೈಮ್ಸ್ ರಿಪೀಟ್ ಇದು ಅಮೌಂಟ್ 2 ಟೈಮ್ಸ್ ರಿಪೀಟ್ ಓಕೆ ಆತ್ರಿ ಫಸ್ಟ್ ಹೈಯರ್ ನೋಡ್ಬೇಕು ಇಲ್ಲೇ ಹೈಯರ್ ನೋಡ್ಬೇಕು ಹೈಯರ್ ಸೇಮ್ ಅಮೌಂಟ್ ಬಾಜು ಬರೀಬೇಕು ಇಲ್ಲೇ ಮತ್ತು ಇಲ್ಲೇ ಏನು ನೋಡ್ಬೇಕು ರೀ ಲೋವರ್ ನೋಡ್ಬೇಕು ಲೋವರ್ ಯಾವ್ದು ರೀ 44 ಸೇಮ್ ಅಮೌಂಟ್ ಬಾಜು ಬರೀಬೇಕು ಓಕೆ ಯಾವ ಕಾಲಮ್ ರೀ ಇದು ಯಾವ ಕಾಲಮ್ ಸೆಕೆಂಡ್ ಕಾಲಮಲ್ಲಿ ಏನಿತ್ರಿಪ್ಪ ಬುಕ್ ಪ್ರಾಫಿಟ್ ಇತ್ತು ರೀ ಬುಕ್ ಪ್ರಾಫಿಟ್ ಎಷ್ಟು ರೀ ಬುಕ್ ಪ್ರಾಫಿಟ್ 3,52,200 ಮೈನಸ್ 44,000 ಎಷ್ಟು ಬಂತು ರೀ ಆನ್ಸರ್ 3,08,200 ಎಷ್ಟು ಬಂತು ರೀ ಆನ್ಸರ್ 3,08,200 ಬಂತು ರೀ ಆನ್ಸರ್ 3,08,200 ಬಂತು ರೀ ಆನ್ಸರ್ ಇದು ಏನ್ರಿ ನಿಮ್ದ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇದು ಹೌದಲ್ಲ ಈಗ ಏನ್ರಿ ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಆಮೇಲೆ ನೆಕ್ಸ್ಟ್ ಸ್ಯಾಲರಿ ಬರಂಗಿಲ್ಲ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಬರಂಗಿಲ್ಲ ಆಲ್ರೆಡಿ ಬಿಸ್ನೆಸ್ ಐತ್ರಿ ಇಲ್ಲೇ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಎಲ್ಲ 5 ಹೆಡ್ಸ್ ಮುಗಿತ್ರಿ ಈಗ ನೋಡ್ರಿಪ್ಪ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಲ್ಲೈತ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಐತ್ರಿ ಇಲ್ಲೇ ಇಲ್ಲ ಇನ್ಕಮ್ ಅಲ್ಲೇ ನೋಡ್ಬೇಕು ಇನ್ಕಮ್ ಇಲ್ಲೇ ನೋಡ್ಬೇಕು ಕ್ರೆಡಿಟ್ ಸೈಡ್ ಐತ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿಲ್ಲ ಅಂದ್ರೆ ಏನ್ರಿ ಡ್ಯಾಶ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಎಲ್ಲ ನೋಡ್ಬೇಕು ಇಲ್ಲೇ ನೋಡ್ಬೇಕು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಐತ್ರಿ ಇಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಲ್ಲ ನೋಡ್ಬೇಕು ಇಲ್ಲೇ ನೋಡ್ಬೇಕು ಐತ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಲ್ಲ ಡ್ಯಾಶ್ ಎಲ್ಲ ಮುಗಿತ್ರಿ ಈಗ ಟೋಟಲ್ ಮಾಡ್ರಿ
3,08,200 प्लस 0 प्लस डैश प्लस डैश प्लस डैश, इनकम फ्रॉम बिजनेस प्लस इनकम फ्रॉम हाउस प्रॉपर्टी प्लस इनकम फ्रॉम कैपिटल गेन प्लस इनकम फ्रॉम ಅದರ್ ಸೋರ್ಸಸ್ ಎಷ್ಟು ಬಂತ್ರಿ? ಸೇಮ್ ಬಂತ್ರಿ ಅಮೌಂಟ್ 3,08,200. ಏನ್ರಿ ಇದು? GTI ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನ್ರಿ? GTI ಕರೆಕ್ಟಾ? ಇದ ಒಳಗೆ ಏನು ಮಾಡ್ತೀರಿ ನೀವು? ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಇಲ್ಲೇ ನೋಡ್ಬೇಕು ಡಿಡಕ್ಷನ್ಸ್, ಇಲ್ಲೇ ನೋಡ್ಬೇಕು, ಇಲ್ಲಾಂದ್ರೆ ಇಲ್ಲೇ ನೋಡ್ಬೇಕು. ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಮುಗಿತ್ರಿ, ಆಲ್ರೆಡಿ ಇದು ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ಏನು ಡೊನೇಷನ್ ಏನು ಐತ್ರಿ ಇಲ್ಲೇ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಡೊನೇಷನ್, ಮೆಡಿಕಲ್ ಕ್ಲೇಮ್ ಏನು ಐತ್ರಿ? ಅಂಡರ್ ಸೆಕ್ಷನ್ 80C ಇಂದ 80U ಒಳಗೆ ಬರ್ಬೇಕದು ಐತ್ರಿ ಇಲ್ಲೇ. ಡೊನೇಷನ್, ಚಾರಿಟಿ, ಆಮೇಲೆ ಏನ್ರಿ LIC ಪ್ರೀಮಿಯಮ್ಸ್, ಮೆಡಿಕಲ್ ಕ್ಲೇಮ್ಸ್ ಐತ್ರಿ. ಏನು ಏನು ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಏನ್ರಿ ಇದು? ಡ್ಯಾಶ್ ಅಂದ್ರೆ ನಿಲ್. 3,08,200 ಮೈನಸ್ ನಿಲ್ ಎಷ್ಟು ರೀ ಆನ್ಸರ್? 3,08,200. ಈಗ ಇದು ನಿಮ್ದು ಏನ್ರಿಪ್ಪ? ಈಗ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಇದು ನಿಮ್ದು ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಓಕೆ, ಸ್ವಲ್ಪ ಲೆಂತ್ ಐತ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ರಿಪ್ಪ. ಓಕೆ, ಪರ್ಫೆಕ್ಟ್ ಮಾಡ್ರಿ. ಬುಕ್ ಪ್ರಾಫಿಟ್ ನೋಡ್ರಿಪ್ಪ, ಬುಕ್ ಪ್ರಾಫಿಟ್ ಮೇಲೆ ಡಿಪೆಂಡ್ ನೋಡ್ರಿಪ್ಪ. ಅಲ್ಲಿ 3 lakh ಒಳಗೆ ಬಂತ್ರಿ, 3 lakh ಒಳಗೆ ಬಂತ್ರಿ. ಟೋಟಲ್ ಅಮೌಂಟ್ ಮೇಲೆ 90% ಆಫ್ ಬುಕ್ ಪ್ರಾಫಿಟ್. 3 lakhಕ್ಕಿಂತ ಜಾಸ್ತಿ ಬಂತ್ರಿ. ಫಸ್ಟ್ 3 lakh ಮೇಲೆ 90% ತಗೋರಿ, ಆಮೇಲೆ ಹುಡುಕಿದ ಅಮೌಂಟ್ ಮೇಲೆ 60% ತಗೋರಿ. ಎರಡು ಆ್ಯಡ್ ಮಾಡಿ ಇಲ್ಲೇ ಬರೀರಿ, ತಿಳಿತ್ರಿ? ಹಂಗೈತ್ರಿ. समझ में आप लोगों को समझ में आया? वैसे करें हमें फॉर्मेट जैसे है वैसे करें हमें. यहाँ पे सिर्फ क्या किसका लेना है? पे अंडर सेक्शन अलावेबल रेम्यूनरेशन टू वर्किंग पार्टनर्स एज पर सेक्शन 28 से 40B. इसका यहाँ पे किसका है? सिर्फ ओनली वर्किंग पार्टनर्स का. वर्किंग ये एप्पल नॉन वर्किंग पार्टनर है, तो बच्चे वाले दो क्या है? ये बॉल एंड कैट क्या है? वर्किंग पार्टनर्स है. तो हमें एप्पल को नहीं देखना, अभी किसको देखना? बॉल एंड कैट को देखना. सैलरी बॉल एंड कैट का देखना, बोनस बॉल एंड कैट का, कमीशन बॉल एंड कैट का देखना हुआ. इसके बाद में मैक्सिमम लिमिट तो तुम्हारी 1,50,000 है. 90% 60% सेपरेट क्यों करें? इसके पर बुक प्रॉफिट अगर तुम्हारा 3 लाख के अंदर है, बुक प्रॉफिट अगर तुम्हारा 3 लाख के अंदर है तो एक ही परसेंटेज आता है. एक ही परसेंटेज क्या? 90% ऑफ बुक प्रॉफिट. पूरे अमाउंट के ऊपर 90%. कब? अगर तुम्हारा बुक प्रॉफिट 3 लाख के अंदर है तो 90% ऑफ पूरा बुक प्रॉफिट अमाउंट लेते हैं. ये 2% कब आते हैं? अगर तुम्हारा बुक प्रॉफिट 3 लाख के अबव है, 3 लाख से ज्यादा है. अब 3 लाख से ज्यादा है नहीं यहाँ पे, इस ऐसी कंडीशन में क्या करना? पहले 90% ऑफ 3 लाख करना फिक्स. हाँ, ये 90 कब? अगर 3 लाख से ज्यादा आया तो 90% ऑफ 3 लाख करो. पहले कितना आता? 2,70,000. 3,52,200 में से 3 लाख गया, बचा कितना? अभी 52,200 बचा. इसके ऊपर 60% निकालना. 60% निकाल के दोनों को ऐड करना, ऐड करके इधर लिखना, बाद में कंपैरिजन करना, विच एवर इज हायर करके कंपेयर करो. यहाँ पे लिख लो सेम अमाउंट. फिर यहाँ से यहाँ कंपेयर करो, लोअर कंपेयर करो. लोअर कौन सा है? लोअर, वो यहाँ पे लिख लो. उसके बाद में बुक प्रॉफिट में से 3,52,200 में से 44,000 निकालो, बचा कितना? 3,08,200. उसको क्या बोलते हैं? इनकम फ्रॉम बिजनेस बोलते हैं. ठीक है. इनकम फ्रॉम बिजनेस के बाद में इनकम फ्रॉम हाउस प्रॉपर्टी. कहाँ पे देखना? इनकम फ्रॉम हाउस प्रॉपर्टी यहाँ पे देखना. क्रेडिट साइड में है क्या इनकम फ्रॉम हाउस प्रॉपर्टी? कुछ भी नहीं, तो नील. इनकम फ्रॉम कैपिटल गेन कहाँ पे देखना? यहाँ पे देखना. इनकम फ्रॉम कैपिटल गेन है क्या? कुछ भी नहीं है, तो नील. इनकम फ्रॉम अदर सोर्स है क्या? इनकम फ्रॉम अदर सोर्स कुछ भी नहीं, तो नील. 3 लाख इनकम फ्रॉम बिजनेस प्लस इनकम फ्रॉम हाउस प्रॉपर्टी प्लस इनकम फ्रॉम कैपिटल गेन प्लस इनकम फ्रॉम अदर सोर्सेज. कुछ भी कितना आया? सब वही अमाउंट सेम टू सेम आया. 3,08,200. सबको ऐड करना. इसको ऐड करना सबको. 3,08,200 करके आया. इसको क्या बोलते हैं? मैं ग्रॉस टोटल इनकम बोलते हैं, GTI करके बोलते हैं. इसमें से लेस डिडक्शंस अंडर सेक्शन 80C to 80U निकालना. 80C to 80U का मतलब क्या है? डोनेशंस आते, डोनेशंस, लाइफ इंश्योरेंस प्रीमियम आते, मेडिकल क्लेम्स आते. कुछ भी है क्या यहाँ पे? डोनेशंस, लाइफ इंश्योरेंस प्रीमियम. उसके बाद में
लाइफ इंश्योरेंस प्रीमियम, डोनेशन से लाइफ इंश्योरेंस प्रीमियम, उसके बाद मेडिकल क्लेम्स, मेडिकल रिइंबर्समेंट कुछ भी है क्या इधर? नहीं है। तो डिडक्शंस अंडर सेक्शन 80C टू 80U क्या है भाई तुम्हारा? नील है। 3,08,200 माइनस नील कितना अमाउंट आया? 3,08,200 आया। इसको क्या बोलते हैं तुम्हें? टोटल इनकम ऑफ द फर्म। यह है तुम्हारा फाइनल 10 मार्क्स का आंसर। 33 ಇದು ನಿಮ್ದು ಫೈನಲ್ 10 ಮಾರ್ಕ್ಸ್ ಕ್ವಶನ್ ಪೇಪರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟೂಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಸಪೋಸ್ ವೇಟ್ ಸಪೋಸ್ ಇಲ್ಲಿ ನೆಟ್ ಪ್ರಾಫಿಟ್ ಪ್ಲಸ್ ಅಲ್ಲಿ ಏನು ಕೊಟ್ಬಿಟ್ಟಾರಿ? ನೆಟ್ ಲಾಸ್ ಕೊಟ್ಬಿಟ್ಟಾರಿ. ಏನ್ರಿ? ನೆಟ್ ಪ್ರಾಫಿಟ್ ಪ್ಲಸ್ ಅಲ್ಲಿ ಎಷ್ಟು ಕೊಟ್ಟಾರಿ? ನೆಟ್ ಲಾಸ್ ಕೊಟ್ಬಿಟ್ಟಾರಿ. ಎಷ್ಟ್ರಿ ನೆಟ್ ಲಾಸ್? ಸಪೋಸ್ 2,60,000 ಅಲ್ಲ ಇದೆ, ಇಲ್ಲಿ 2,60,000 ಏನ್ರಿ? ಇಲ್ಲಿ ನೆಟ್ ಪ್ರಾಫಿಟ್ ಪ್ಲಸ್ ಅಲ್ಲಿ ನೆಟ್ ಲಾಸ್ ಕೊಟ್ಬಿಟ್ಟಾರಿ. ಅವಾಗ ಏನು ಮಾಡ್ತೀರಿ? ಅವಾಗ ನೆಟ್ ಸೇಮ್ ರೀ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟ್ ಬರ್ತೀರಿಲ್ರಿ ನೀವು. ಆ ಪ್ಲೇಸ್ ಅಲ್ಲಿ ಏನು ಬರೀಬೇಕು? ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟ್ ಕಾಲಮಲ್ಲಿ ಅಮೌಂಟ್ ಬರೀತೀರಿ ನೀವು. ಸೆಕೆಂಡ್ ಕಾಲಮಲ್ಲಿ ಸೇಮ್ ಪ್ರೊಸೀಜರ್ ರೀ, ಸೇಮ್ ಆ್ಯಡ್ ಲೆಸ್ ಎಲ್ಲ ಸೇಮ್ ಟು ಸೇಮ್. ಬಟ್ ಏನು ಮಾಡ್ಬೇಕು ರೀ? ನೆಟ್ ಪ್ರಾಫಿಟ್ ಅಂದರೆ ಪಾಸಿಟಿವ್ ಅಮೌಂಟ್, ಕರೆಕ್ಟಾ? ಈಗ ನೆಟ್ ಪ್ರಾಫಿಟ್ ಬಂದಿಲ್ಲ, ಈಗ ಏನು ಬಂತ್ರಿ? ಈಗ ನೆಟ್ ಲಾಸ್ ಬಂತ್ರಿ. ಅವಾಗ ಏನು ಮಾಡ್ತೀರಿ? ಸೇಮ್ ನೆಟ್ ಲಾಸ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಟ್ ಲಾಸ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟ್ ಕಾಲಮಲ್ಲಿ ಅಮೌಂಟ್ ಪಾಸಿಟಿವ್ ಬರಿಬೇಡ್ರಿ, ಏನ್ರಿ? ನೆಗೆಟಿವ್ ಬರೀರಿ. ಮೈನಸ್ 2,60,000 ಆಮೇಲೆ ಆ್ಯಡ್ ಲೆಸ್ ಸೇಮ್ ಟು ಸೇಮ್ ರೀ. ತಿಳಿತ್ರಿ? ನೆಟ್ ಪ್ರಾಫಿಟ್ ಬಂದ್ರೆ ಏನು ಮಾಡ್ತೀರಿ? ಅವಾಗ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟ್ ಕಾಲಮಲ್ಲಿ 2,60,000 ಬರೀತೀರಿ ನೀವು, ಹೌದಲ್ಲ? ಪಾಸಿಟಿವ್. ಸಪೋಸ್ ನೆಟ್ ಲಾಸ್ ಬಂತೀರಿ, ಅವಾಗ ಏನು ಮಾಡ್ತೀರಿ? ಸೇಮ್ ನೆಟ್ ಲಾಸ್ ಆಸ್ ಪರ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಪ್ಲಸ್ ಅಲ್ಲಿ ನೆಟ್ ಲಾಸ್ ಅಂತ ಬರೀಬೇಕು. ನೆಟ್ ಲಾಸ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟ್ ಕಾಲಮಲ್ಲೇ ಮೈನಸ್ 2,60,000. ಹೆಂಗ್ರಿ? ಮೈನಸ್ 2,60,000. ಯಾಕ್ರಿ? ನೆಟ್ ಲಾಸ್ ಐತ್ರಿ, ನೆಗೆಟಿವ್. ಆಮೇಲೆ ಆ್ಯಡ್ ಲೆಸ್ ನಿಮ್ದು ಸೇಮ್ ಟು ಸೇಮ್. ಫಾರ್ಮೆಟ್ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ತಿಳಿತ್ರಿ? ಇಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿಪ್ಪ. ಸರಿ, ಇದು ನಾನು ಆಫ್ ಮಾಡ್ತೇನೆ ರೀ. ನೆಟ್ ಪ್ರಾಫಿಟ್ ಅಲ್ಲ, ಇಲ್ಲೇ ನೆಟ್ ಪ್ರಾಫಿಟ್ 2,60,000. ಓಕೆ, ತಗೋರಿಪ್ಪ. ಈಗ ಸ್ಕ್ರೀನ್ಶಾಟ್ ತಗೋರಿ. ಟೇಕ್ ದ ಸ್ಕ್ರೀನ್ಶಾಟ್ಸ್.